ನಮ್ಮ ಪೈಕಿ ಒಂದು ಹುಡುಗನ ಕೆಲಸ ಕೊಡಬೇಕು. ಒಂದು ಜೀಪು ಮೊದಲು ಬಾಡಿಗೆಗೋ ಕನ್ವೆನ್ಸ್ಗೋ ಬಾಡಿಗೆಗೋ ತಗೊಳ್ಳಿ, ಒಂದು ಟೆಂಪೋನೋ ಜೀಪೋ. ಆಮೇಲೆ ಇವರೇ ಕೊಂಡ್ಕೋಬೋದು 2 ವರ್ಷದಲ್ಲಿ. ಇವರಲ್ಲಿ ಒಂದು ಬೆಟ್ಟದಷ್ಟು ಆಸೆ ಇಟ್ಕೊಂಡು ಬಂದಿದ್ದು ನಾನು. ಬರ್ತಾ ಇದೆ ಅವ್ರ ಉದ್ದೇಶ ಅದೆಲ್ಲ. ಮತ್ತು ಯಾವ ಎಲೆಕ್ಷನ್ಗೆ ಅವ್ರು ಓಟ್ ಕೇಳೋಕ್ಕೆ ಬರೋಲ್ಲ, ಅವ್ರು ಓಟ್ ಯಾರಿಗೆ ಹಾಕ್ತಾರೋ ಗೊತ್ತಿಲ್ಲ. ನನಗೆ ಅಧಿಕಾರದ ಆಸೆ ಇಲ್ಲವೇ ಇಲ್ಲ. ಯಾಕೆ ಬೇಕು ಅಧಿಕಾರ? ಆಮೇಲೆ ಕನ್ಸ್ಯೂಮರ್ ಗ್ರೂಪ್ ಮಾಡೋದು ತುಂಬ ಸುಲಭ. ಪೇಪರ್ ಮಾಡ್ತಾನಲ್ಲ, ಒಂದು ಹ್ಯಾಂಡ್ ಔಟ್ ಮಾಡಿಸಿ ಒಂದು 5 ಪೈಸಾ ಕೊಟ್ಟರೆ 50 ಮನೆಗೆ ಮುಟ್ಟಿಸ್ತಾನೆ. ಒಂದು ಕನ್ಸ್ಯೂಮರ್ ಗ್ರೂಪ್ ಅಂದರೆ ಒಂದು ಲೊಕ್ಯಾಲಿಟಿ ಇರಬೇಕು ನಮಗೆ ಡೆಲಿವರಿಗೆ. ಅದರಲ್ಲಿ ನಮ್ಮಲ್ಲಿ ಕಮಿಟ್ಮೆಂಟ್ ಇಷ್ಟೇ. ನೋಡಪ್ಪ, ನೀವು ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ಪ್ರಾಮಾಣಿಕವಾಗಿ ನಾವು ಆರ್ಗ್ಯಾನಿಕಲ್ಲಿ ನಮ್ಮದು ಮಾತ್ರ ಕೊಡ್ತೇವೆ. ಅದರಲ್ಲಿ ದೋಸೆ ಅಂಥದ್ದು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿ. ಇವತ್ತು ಹೆಸರುಕಾಳು ಪಲ್ಯ ಇತ್ತು ನಮಗೆ ಮಧ್ಯಾಹ್ನ ಊಟಕ್ಕೆ. ಅದು ಹಸಿ ಕಾಯಿ ಸುಳಿದಿದ್ದು. ನಿನ್ನೆ ಕಾಯಿ ಬಿಡಿಸಿದಾಗ ಹಸಿ ಕಾಯಿ ಸಿಕ್ಕಿತ್ತು. ಅವ್ರಿಗೆ ಲೇಬರ್ ಕೊಟ್ಟು ಇನ್ನೂ ಇನ್ಸೆಂಟಿವ್ ಕೊಟ್ಟರು ಲಾಭ. ನಾನು 1 ಗಂಟೆ ಕೆಲಸಕ್ಕೆ 60 ರೂಪಾಯಿ ಕೊಡ್ಬೋದು. ನಾನು 1 ಗಂಟೆ ಕೆಲಸಕ್ಕೆ 3,000ಕ್ಕೆ ಮರ ಕೊಟ್ಟುಬಿಡ್ತಾರೆ ಸರ್ ಇವರು. ನಾನು 4,000 ಕೊಟ್ಟು ಮರ ತಗೊಳ್ಳೋದು. ಹುಣಸೆ ಮರ ಅದಕ್ಕೆ 1 ವರ್ಷ ಕಾಯಿ ಕೊಟ್ಟು 1 ವರ್ಷ ಹಾಕೊಡಲ್ಲ ಅಂದರೆ ದೊಣ್ಣೆ ತಗೊಂಡು ಹೊಡಿತಾರೆ. ಅದು ಗಾಯ ಆಗ್ತದೆ, ನೊಂದು ಬಿಡ್ತದೆ. ಅದು ರಿಕವರ್ ಆಗಬೇಕಾದ್ರೆ 1 ವರ್ಷ, ಆ ವರ್ಷ ಕಾಯಿ ಕೊಡೋಲ್ಲ. ಅವರಿಗೆ ಬೇಸಿಗೆಯಲ್ಲಿ ಏನೂ ಕೆಲಸ ಇದ್ದ ಕೆಲಸ ಅವ್ರಿಗೆ ಎಲ್ಲ ಆರ್ಗ್ಯಾನಿಕ್ಕು ಇಷ್ಟಾದರೆ ಅಷ್ಟು ಕೊಡ್ತೀವಿ. ಅವ್ರಿಗೆಲ್ಲ ಬಿಡುವಿರಲ್ಲ, ಬಿಸ್ನೆಸ್ ಎಲ್ಲ ಎಂಪ್ಲಾಯ್ಮೆಂಟ್ ಎಲ್ಲ ನಾವೆಲ್ಲ ಮಾಡಿಕೊಟ್ರೆ ಅದು ಸುಲಭ ಆಯಿತಾ. ಆಮೇಲೆ ಯಾವುದೋ ಇನ್ಆರ್ಗ್ಯಾನಿಕ್ಕು ಕೆಮಿಕಲ್ ಹಾಕಿದ ಬಾಳೆಹಣ್ಣು ತಿಂದೆ ಎಲ್ಲ ಒಳ್ಳೆ ಸಿಗ್ತಾ. ಆಮೇಲೆ ನಮ್ಮ ಇದು ನೋಡಿ ಲಾಭ ನೋಡಿ ಉಳಿದವರು ನಮ್ಮ ಜೊತೆಗೆ ಬರ್ಬೋದು. ತರಕಾರಿ ಬೆಳೆಯೋರು ಇನ್ನೊಬ್ರು ಅವಾಗ ಇನ್ನೂ ಹೆಚ್ಚು ಜನರಿಗೆ ಅವಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಬಿಡುವಿದ್ದಾಗ ರಜೆ ಇದ್ದಾಗ ಬನ್ನಿ ಅಂತ ಇನ್ವೈಟ್ ಮಾಡ್ತೀವಿ. ಇಲ್ಲಿ ಮಕ್ಕಳು ಎಲ್ಲ ಬಂದು ಹೊತ್ತು ಕಳೀತಾರೆ, ಊಟ ಮಾಡ್ತಾರೆ. ಅದಕ್ಕೆ ಚಾರ್ಜಸ್ ತಗೊಳ್ತೀವಿ, ಫಿಟ್ ಏನು ಕೊಡೋಲ್ಲ. ಅವ್ರಿಗೂ ಒಂದು ಸುಖವಾದ ಹಾಲಿಡೇ ಆಯಿತು. ಮೊದಲು ರೈತರು ಆಸಕ್ತಿ ಮೂಡಲಿ, ಆ ವಿಷ ಬಿಟ್ಟು ಇದಕ್ಕೆ ಬರಲಿ. ಆಮೇಲೆ ಇದೆಲ್ಲ ಗ್ರ್ಯಾಜುವಲಾಗಿ ಬರ್ತದೆ. ನನಗೆ 3-4 ವರ್ಷದಲ್ಲಿ ನನ್ನ ಆಸೆಗಳೆಲ್ಲ ಈಡೇರಿಸ್ತೀನಿ ಅನ್ನೋ ಧೈರ್ಯ ಇದೆ. ಮಾರ್ಕೆಟಿಂಗು ಇವರು ಒಂದು 10 ಜನ ಸೇರ್ಕೋಬೇಕು. ನಮ್ಮ ಪೈಕಿ ಒಂದು ಹುಡುಗನ ಕೆಲಸ ಕೊಡಬೇಕು. ಒಂದು ಜೀಪು ಮೊದಲು ಬಾಡಿಗೆಗೋ ಕನ್ವೆನ್ಸ್ಗೋ ಬಾಡಿಗೆಗೋ ತಗೊಳ್ಳಿ, ಒಂದು ಟೆಂಪೋನೋ ಜೀಪೋ. ಆಮೇಲೆ ಇವರೇ ಕೊಂಡ್ಕೋಬೋದು 2 ವರ್ಷದಲ್ಲಿ. ಇವ್ರ ಸೊಸೈಟಿ ಅಲ್ಲ, ಒಂದು ಗುಂಪು ಅಷ್ಟೇ. ಆಮೇಲೆ ನನಗೆ ಸೆಕ್ರೆಟರಿ ಆಗಬೇಕು, ನಾನು ಪ್ರೆಸಿಡೆಂಟ್, ನಾನು ಟ್ರೆಜರರ್ ಬೇಡ. ಆ ಯಾರು ಇನ್ಚಾರ್ಜ್ ಇದ್ದಾನೆ ಹುಡುಗ, ಅವನಿಗೊಂದು 15,000 ರೂಪಾಯಿ ಸಂಬಳ ಕೊಡಲಿ. ಡ್ರೈವರ್ ಅವನೇ, ಮಾರ್ಕೊಂಬರೋದು ಅವನೇ. ಬ್ಯಾಂಕಿನ ವ್ಯವಹಾರ ನಮ್ಮದು ಕ್ರೆಡಿಟೋ ಡೆಬಿಟೋ ಇದ್ದರೆ ಅವನೇ. ಇನ್ನೂ ಗ್ರ್ಯಾಜುಯೇಟ್ ಅವನು. ರೆವಿನ್ಯೂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವನೇ ಸರಿಪಡಿಸ್ಕೊಡ್ಬೇಕು ನಮ್ಮ ಗುಂಪಿಂದು. ಇಟ್ಟು ಜವಾಬ್ದಾರಿ ಕೊಟ್ಟು 15,000 ಕೊಟ್ಟರೆ ನಿಮ್ಗೆ ಎಷ್ಟು ಟೈಮ್ ಉಳೀತು? ಇದು ಪ್ರೊಡ್ಯೂಸರ್ಸ್ ಗುಂಪು, ಸೊಸೈಟಿನಲ್ಲ, ಕಂಪ್ನಿನಲ್ಲ. ಅದು ಇಟ್ ಈಸ್ ಎ ಪ್ರೊಡ್ಯೂಸರ್ಸ್ ಗ್ರೂಪ್. ಅದೇ ಥರ ಬೆಂಗಳೂರಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸ್ಯೂಮರ್ಸ್ ಗ್ರೂಪು ಮಾಡ್ಬೋದು. ಪೂನಾದಲ್ಲಿ 45 ಇದೆ ಈ ಥರ ಸಂಸ್ಥೆಗಳು. ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಕೋಆಪ್ರೇಟಿವ್ ಗ್ರೂಪ್. ಎಲೆಕ್ಷನ್ ಇಲ್ಲ, ಸೆಲೆಕ್ಷನ್ನೂ ಇಲ್ಲ. ಅವ್ರವ್ರ ಜವಾಬ್ದಾರಿ ನೋಡ್ಕೊಳ್ತಾರೆ. ಒಬ್ಬ ಪೇಯ್ಡ್ ಇಲ್ಲ ಮಾಡ್ಕೋಬಹುದು. ಕಂಪ್ನೀಸ್ ಆ್ಯಕ್ಟ್ರಲ್ಲಿ ಸೊಸೈಟಿ ಆ್ಯಕ್ಟ್ರ ಏನೋ ಇದೆ, ಅದರಲ್ಲಿ ಮಾಡ್ಕೋಬೋದು ಬೇಕಾದರೆ. ಆವಾಗ ಗೌರ್ಮೆಂಟಿನ ಸವಲತ್ತುಗಳು ಬರ್ತದೆ ಅವರಿಗೆ. ಈವನ್ ಅದರ್ವೈಸ್ ದೇ ಕ್ಯಾನ್ ಶಾರ್ಟ್ ಆಸ್ ಇಟ್ ಈಸ್, ದೆನ್ ಲೇಟರ್ ಆನ್ ದೇ ಕ್ಯಾನ್ ಗೋ ಫಾರ್ ಇಟ್. ಇದು ನಾನು 50 ವರ್ಷದಿಂದ ಹೇಳ್ತೇನೆ. ಇವರಲ್ಲಿ ಒಂದು ಬೆಟ್ಟದಷ್ಟು ಆಸೆ ಇಟ್ಕೊಂಡು ಬಂದಿದ್ದು ನಾನು. ಇವರಲ್ಲಿ ರಾಜಕಾರಣಿಗಳಿಗೆ ಭಯ, ನಾರಾಯಣ ರೆಡ್ಡಿ ಯಾವುದೋ ಊರಿಂದ ಬಂದು ನಮ್ಮ ಮೇಲೆ ಬರ್ತಿದ್ದಾನ ಅಂತ. ಅದಕ್ಕೆ ಎಲ್ಲೆಲ್ಲಿ ಜನರಿಗೆ ವಿಷ ತುಂಬಿಸ್ತಾರೆ. ಅವನು ಯಾವೂರಿಂದನೋ ಬಂದು ಹುಷಾರಾಗಿರೋ ಅಂತ. ಆ ನಂಬಿಕೆ ಹೋಗಿದೆ ಈಗ ಅವರಿಗೆ. ಅವ್ರು ಹೇಳೋ ಸುಳ್ಳು, ಈ ಮನುಷ್ಯ ಆ ಥರ ಎಲ್ಲ ಅಂತ 24 ವರ್ಷದಲ್ಲಿ ಆ ನಂಬಿಕೆ ಬಂದಿದೆ. ನಾನು ಹೇಳಿದ್ದು ಕೇಳೋಕ್ಕೆ ಸ್ಥಿತಿಗೆ ಬಂದಿದ್ದಾರೆ. ಆಮೇಲೆ ನಮ್ಮ ಗ್ರೂಪ್ ಹೇಳಿದ್ನಲ್ಲ, 4 ಫ್ಯಾಮ್ಲಿದ್ದು, ಅದು ಸಾಕಷ್ಟು ಪರಿಣಾಮ ಊರಿನ ಮೇಲೇ ಬೀರಿದೆ. ಅವ್ರು ನೋಡು, ಕೂಲಿ ಅವ್ರಿಲ್ದೇನೂ ತೊಂದರೆ ಇಲ್ಲ, ಹಣಕಾಸಿಂದು ತೊಂದರೆ ಇಲ್ಲ. ರೆಡ್ಡಿ ಅವ್ರು ಕೊಡ್ತಾರೆ, ಬಡ್ಡಿ ಇಲ್ಲದೆ ತಗೊಳ್ತಾರೆ. ಬರ್ತಾಯಿದೆ ಅವ್ರ ಉದ್ದೇಶ ಅದೆಲ್ಲ. ಮತ್ತು ಯಾವ ಎಲೆಕ್ಷನ್ಗೆ ಅವ್ರು ಓಟ್ ಕೇಳೋಕ್ಕೆ ಬರೋಲ್ಲ, ಅವ್ರು ಓಟ್ ಯಾರಿಗೆ ಹಾಕ್ತಾರೋ ಗೊತ್ತಿಲ್ಲ. ನನಗಷ್ಟೇ ಇಂಟ್ರೆಸ್ಟ್ ಇರೋದು. ನಮ್ಗೆ ಯಾಕೆ ಬೇಕದೆಲ್ಲ ತಲೆನೋವು? ನನಗೆ ಅಧಿಕಾರದ ಆಸೆ ಇಲ್ಲವೇ ಇಲ್ಲ. ಯಾಕೆ ಬೇಕು ಅಧಿಕಾರ? ನೆಮ್ಮದಿಯಾಗಿದ್ದರೆ ಸಾಕಲ್ವ? ಇದೆಲ್ಲ ಬರಬೇಕು ಹಳ್ಳಿಗಳಲ್ಲಿ. ಆಮೇಲೆ ಕನ್ಸ್ಯೂಮರ್ ಗ್ರೂಪ್ ಮಾಡೋದು ತುಂಬ ಸುಲಭ.
ಪೇಪರ್ ಮಾಡ್ತಾನಲ್ಲ ಅವ್ರನ್ನ ನಮ್ಮ ಗುಂಪಿನ ಬಗ್ಗೆನೋ ಒಂದು ಹ್ಯಾಂಡ್ ಔಟ್ ಮಾಡಿಸಿ ಒಂದು 5 ಪೈಸಾ ಕೊಟ್ಟರೆ 50 ಮನೆಗೆ ಮುಟ್ಟಿಸ್ತಾನೆ. ಒಂದು ಹೌಸಿಂಗ್ ಕಾಂಪ್ಲೆಕ್ಸಲ್ಲಿ, ಒಂದು ಹೌಸಿಂಗ್ ಕಾಂಪ್ಲೆಕ್ಸ್ ಸಾಕು 200-300 ಮನೆ ಇರೋದ್ರಲ್ಲಿ. ಅದು ನಮ್ಮ ದೊಡ್ಡಬಳ್ಳಾಪುರ ಇಲ್ಲಿವರೆಗೂ ಬಂದುಬಿಟ್ಟಿದ್ದೇವೆ, 10 ಕಿಲೋಮೀಟ್ರ್ವರೆಗೂ. ದೊಡ್ಡಬಳ್ಳಾಪುರದ 8 ಕಿಲೋಮೀಟ್ರ್ವರೆಗೂ ಬಂದಿದೆ ಇಂಡಸ್ಟ್ರಿಯಲ್ ಎಸ್ಟೇಟ್ವರೆಗೂ ಮಾರ್ಸಂದ್ರ ಕಾಂಪ್ಲೆಕ್ಸ್ಗಳು. ಆ ಪೇಪರ್ ಮಾಡೋರಿಗೆ ಒಂದು 10 ಪೈಸಾ ಲೆಕ್ಕ ಮಾಡಿ ಕೊಟ್ಬಿಟ್ರೆ ಎಲ್ಲರ ಮನೆಗೆ ಕೊಡ್ತಾನಲ್ಲ. ನಾವು ಹೋದ್ರೆ ತಾನೇ ಬೆಲ್ಲ ಹೊಡೆದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಯಾಕ್ರಿ ಬಂದಿರಿ ಅನ್ನೋದು. ಕಳ್ಳರು ಇದ್ದಾರಲ್ಲ, ಆವಾಗ ಅವ್ರಿಗೆ ಬೇಕಾದಾಗ ಆ 50 ಜನರಲ್ಲಿ 5 ಜನ ಆದರೂ ಫೋನ್ ಮಾಡ್ತಾರಲ್ವ, ಬನ್ನಿ ಮಾತಾಡೋಣ ಅಂತ. ನಾನೇ ಹೋಗೋದು. ಅವು ಸ್ವಲ್ಪ ಏನಾದ್ರು ನಮ್ಮದು ಕಾಂಪ್ಲಿಮೆಂಟ್ರಿ ತರಕಾರಿನೋ ಹಣ್ಣು ಸ್ವಲ್ಪ ತಗೊಂಡೋಗೋದು, ಕೊಡೋದು, ನಮ್ಮ ಬಗ್ಗೆ ಮಾತಾಡೋದು. ಮಾತಲ್ಲಿ ಗೊತ್ತಾಗ್ತದಲ್ಲ ಇವ್ರು ಮೋಸಗಾರರ ನಂಬಿಕಸ್ತರ. ಆಮೇಲೆ ಅವ್ರನ್ನ ಆಹ್ವಾನಿಸೋದು, ನೀವೆಲ್ಲರೂ ದಯವಿಟ್ಟು ಒಂದು ಸಾರಿ ನಮ್ಮ ತೋಟಕ್ಕೆ ಬನ್ನಿ ಅಂತ. ಕನ್ಸ್ಯೂಮರ್ ಗ್ರೂಪ್ ಅಂದರೆ ಒಂದು ಲೊಕ್ಯಾಲಿಟಿ ಇರಬೇಕು ನಮಗೆ ಡೆಲಿವರಿಗೆ. 5-6 ಕಡೆ ಇದ್ದರೆ ತುಂಬ ವ್ಯರ್ಥ, ಗಾಡಿಗಳು ಎಲ್ಲ ಖರ್ಚು. ನಮಗೆ ಇಲ್ಲಿ ಅದೃಷ್ಟಕ್ಕೆ ಬಾಸೆಟಹಳ್ಳಿ ಅಂತಿದೆ ಇಲ್ಲಿ, ಅದರಿಂದ ಇನ್ನೂ ಈ ಕಡೆಗೆ ಮಾರ್ಸಂದ್ರ ಇದೆ. ಬೆಂಗಳೂರು ದೊಡ್ಡಬಳ್ಳಾಪುರಕ್ಕೆ 7-8 ಕಿಲೋಮೀಟ್ರ್ ದೂರ ಇಂಡಸ್ಟ್ರಿಯಲ್ ಎಷ್ಟು ಪಕ್ಕದಲ್ಲಿ ತುಂಬ ಕಾಂಪ್ಲೆಕ್ಸ್ಗಳು ಬಂದಿದೆ. ಅದು ಸಾಮಾನ್ಯವಾಗಿ ಎಲ್ಲರೂ ಅನುಕೂಲಿಸ್ತಾರೆ ಆ ಕಾಂಪ್ಲೆಕ್ಸ್ಗಳಲ್ಲಿ ಇರೋದು. ಅವ್ನು ರೀಚ್ ಆಗಬೇಕಾದ್ರೆ ಇದೆ, ಒಂದು ಲೀಫ್ಲೆಟ್ ಕೊಡಬೇಕು ನನ್ನ ಬಗ್ಗೆ, ನಾವು ಮಾಡ್ತಿರೋ ಕೆಲಸದ ಬಗ್ಗೆ. ಒಂದು ಗುಂಪಿದ್ರೆ ಒಳ್ಳೆಯದು. ಈ ಕುಡ್ಕೊಂಡು ಕಟ್ಕೊಂಡು ಮಾಡಲಿಕ್ಕೆ ಆಗಲಿಲ್ಲ. ಈಗ ನಮ್ಮ 4 ಕುಟುಂಬದ್ದೇ ಒಂದು ಗ್ರೂಪ್ ಮಾಡಬೇಕಷ್ಟೆ. ಅದರಲ್ಲಿ ನಮ್ಮಲ್ಲಿ ಕಮಿಟ್ಮೆಂಟ್ ಇಷ್ಟೇ, ನೋಡಪ್ಪ ನೀವು ಕೇಳಿದ್ದೆಲ್ಲ ಕೊಡಲಿಕ್ಕೆ ಆಗೋಲ್ಲ. ಪ್ರಾಮಾಣಿಕವಾಗಿ ನಾವು ಆರ್ಗ್ಯಾನಿಕಲ್ಲಿ ನಮ್ಮದು ಮಾತ್ರ ಕೊಡ್ತೇವೆ. ನಿಮಗೆ ಎಲ್ಲ ಬೇಕು ಅಂದರೆ ನಾನು ಮಾರ್ಕೆಟಲ್ಲಿ ತಂದು ಕೊಟ್ಟು ಮೋಸ ಮಾಡಬೇಕಾಗ್ತದೆ. ಈಗ ಒಪ್ಕೊಳ್ಳೋದಾದರೆ ಮಾಡಿ, ಇಲ್ಲದಿದ್ದರೆ ನಿಮ್ಮ ಮನೆ ಬರಹ ನಮ್ಮ ಮನೆ ಬರಹ ಮೊದಲೇ ಕ್ಲಿಯರಾಗಿ. ಅವಾಗ ಅವ್ರಿಗೂ ಒಂದು ನಂಬಿಕೆ ಬರ್ತಪ್ಪ, ಇವರು ಎಷ್ಟು ಪ್ರಾಮಾಣಿಕರು. ಮಾರ್ಕೆಟಲ್ಲಿ ತಗೊಂಡು ನಮ್ಮದೇ ಅಂತ ಕೊಟ್ಟರೆ ಅವ್ರ ಹತ್ರ ಮಿಷನ್ ಇದೆ ಟೆಸ್ಟ್ ಮಾಡಲಿಕ್ಕೆ, ಅದು ಮಾಡ್ಬೋದಲ್ವ. ನಮಗದು ಬೇಡ. ನಮ್ಮಲ್ಲಿ ಬೆಳೆದಿದ್ದು ಅವ್ರದ್ದು ಹತ್ರ ಏನು ಸಿಗ್ಬೋದು, ರಾಗಿನೋ ಮುಸ್ಕಿನ ಜೋಳನ ತೆನೆನೋ ಎಲ್ಲರೂ ಮಾತ್ರ ನನ್ನ ಕಂಟ್ರೋಲಲ್ಲಿ ಇರ್ತಾರೆ. ನಮ್ಮ ಈ 3 ಮನೆಯವರು ನನ್ನ ಕೈಗಿಲ್ಲಿದ್ದಾರೆ. ಅದೆಲ್ಲ ಮಾಡಬಾರ್ದಪ್ಪ ಅಂದರೆ ಮಾಡಲ್ಲ, ತಪ್ಪು. ಅವ್ರ ಪ್ರಾಡಕ್ಟು ಹಸಿ ಜೋಳದ ತೆನೆ, ಆಮೇಲೆ ರಾಗಿ ಹಸಿದಿದ್ದಾಗ ಅದನ್ನು ತಿಕ್ಕಿಬಿಟ್ಟು ಕಾಳು ಮಾಡಿ ಅದರಲ್ಲಿ ದೋಸೆ ಅಂಥರದ್ದು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿ. ಇವತ್ತು ಹೆಸರು ಕಾಳು ಪಲ್ಯ ಇತ್ತು ನಮಗೆ ಮಧ್ಯಾಹ್ನ ಊಟಕ್ಕೆ. ಅದು ಹಸಿ ಕಾಯಿ ಸುಳಿದಿದ್ದು. ನಿನ್ನೆ ಕಾಯಿ ಬಿಡಿಸಿದಾಗ ಹಸಿ ಕಾಯಿ ಸಿಕ್ಕಿತ್ತು. ಪ್ರಭುಗಳು ಇದ್ದರು, ನಾವೆಲ್ಲ ಹಿಂಗಿಡಿಸ್ಕೊಟ್ವಿ ಆ ಹುಡುಗರೆಲ್ಲ. ಅದು ಅಮ್ಮ ರಾತ್ರಿನೂ ಪಲ್ಯ ಮಾಡಿದ್ರು ಕಾಣ್ತದೆ, ಇವತ್ತು ಮಾಡಿದ್ರು. ತುಂಬ ಚೆನ್ನಾಗಿರ್ತದೆ ಹಸಿ ಕಾಳದ್ದು. ಇನ್ನು ಕಾಯಿ ಹಸಿನೇ ಇರ್ತದೆ, ಹಣ್ಣುಕಾಯಿ. ಹಾಗೆ ಇಂಥದ್ದೆಲ್ಲ ಕೊಡೋದು. ಮೊಳಕೆ ಕೊಟ್ಟಬೇಕಾದ್ರೆ ಅದು ಕೊಡೋದು. ಕೊತ್ತಂಬರಿ ಸೊಪ್ಪು ಬೇಕಾದರೆ ಒಂದು ಟ್ರೇ ಬರ್ತದೆ, ಅದರಲ್ಲಿ ಒಂದು 50 ಬೀಜ ಹಾಕಿದರೆ 50 ಸಸಿ ಬರ್ತದೆ ಟ್ರೇನಲ್ಲಿ. 100 ಬರ್ತದೆ. ಅಲ್ಲಿದೆ ನೋಡಿ ಒಂದು ಆ ಬಳೆ ಮರದ ಪಕ್ಕದಲ್ಲಿ ಬಿದ್ದಿರೋ ಮರದ ಹತ್ರ. ಅಂಥದ್ರಲ್ಲಿ ಅದು 98 ಬರ್ತದೆ. 14 × 7 98 ಬೀಜ ಹಾಕಿ ಮೊಳಕೆ ಬರ್ಸೋದು. ಇಷ್ಟು ಎತ್ತರ ಆದ ಕೊತ್ತಂಬರಿ ಆ ಪ್ಲೇಟೇ ಕೊಟ್ಬಿಡೋದು. ಕಿಟಕಿಲಿ ಇಟ್ಕೊಳ್ತಾರೆ. ದಿನ 2-3 ಕಡ್ಡಿ ಕಿತ್ಕೊಳ್ತಾರೆ. ನೆಕ್ಸ್ಟ್ ವೀಕ್ವರೆಗೂ ಬರ್ತದೆ. ಆಮೇಲೆ ಈ ಟ್ರೇ ತೊಗೊಂಬಿಟ್ಟು ಇನ್ನೊಂದು ಟ್ರೇ ಕೊಡ್ತೀವಿ. ದಿನಾಗಲೂ ಫ್ರೆಶ್ ಕೊತ್ತಂಬರಿ ಸಿಗ್ತಾ, ಕೊಳೆತಿದ್ದೋ ಒಣಗಿದ್ದೋ ತಿಲ್ಲದೆ ಮನೇಲಿ ಇಟ್ಕೊಂಡ್ರೆ ಕೆಟ್ಟೋಗ್ತದೆ. ಫ್ರೆಶ್ ಕಿತ್ಕೊಳ್ತಾರೆ ಒಂದು ಲೋಟ ನೀರು ಹಾಕ್ಬಿಟ್ಟು. ಆಮೇಲೆ ಕರಿಬೇವು ವಾರಕ್ಕೆ 2 ಸಾರಿ ಫ್ರೆಶ್ ಆಗಿ ಕೊಡ್ತೀವ, ರೆಫ್ರಿಜರೇಟರಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಕೊಬ್ಬರಿ ಎಣ್ಣೆ ಮಾಡ್ತೀವಿ, ಅದು ಕೊಡ್ತೀವ. ಆಮೇಲೆ ಬಾಳೆಹಣ್ಣು ಒಳ್ಳೇದು ಕೊಡ್ತೀವ, ಚೆನ್ನಾಗಿ ಬಲ್ತಿರೋದು, ಕೆಮಿಕಲ್ ಹಾಕದೆ ನಾವೇ ಹಣ್ಣು ಮಾಡಿ ಕೊಡ್ತೀವಿ. ಆಮೇಲೆ ಅವ್ರ ಹತ್ರ ಮೆಣಸಿನ ಪುಡಿ ಮಾಡಿಕೊಡ್ಲಿಕ್ಕೆ ಹೇಳ್ತೀನಿ. ಇನ್ನೇನೇನು ಅವ್ರು ಕೊಡ್ಬೋದೋ ಕೊಡ್ತಾರೆ. ಹುಣಸೆ ಹಣ್ಣು ಮಾಡಿಕೊಡ್ಲಿಕ್ಕೆ ಹೇಳ್ತೀನಿ. ಕಡೆಗೆ ಯಾವ್ದು ಅದರಲ್ಲೇನು ವಿಷ ಹಾಕಿರೋಲ್ಲ. ಹುಣಸೆ ಮರ ತಗೊಂಡು ನಮ್ಮ ಸೊಸೈಟಿಯಿಂದಲೇ ಅವ್ರಿಗೆ ಲೇಬರ್ ಕೊಟ್ಟು ಇನ್ನೂ ಇನ್ಸೆಂಟಿವ್ ಕೊಟ್ಟು ಲಾಭ ನಾನು ಅದು ಮಾರಿದಾಗ ಅವರಿಗೆ 1 ಗಂಟೆ ಕೆಲಸಕ್ಕೆ 60 ರೂಪಾಯಿ ಕೊಡ್ಬೋದು. ನಾವು 1 ಗಂಟೆ ಕೆಲಸಕ್ಕೆ 3000ಕ್ಕೆ ಮರ ಕೊಟ್ಬಿಡ್ತಾರೆ ಸರ್ ಇವರು. ನಾನು 4000 ಕೊಟ್ಟು ಮರ ತಗೊಳ್ಳೋದು. ಅದನ್ನು ಕೋಲ್ ತೊಗೊಂಡು ಹೊಡಿದೀರಾ, ಅಲ್ಲಾಡಿಸಿ ಬೀಳಿಸ್ಕೊಳ್ಳೋದು. ಪ್ರತಿ ವರ್ಷ ಕಾಯಿ ಸಿಗ್ತದೆ. ಹುಣಸೆ ಮರ ಅದಕ್ಕೆ 1 ವರ್ಷ ಕಾಯಿ ಕೊಟ್ಟು 1 ವರ್ಷ ಹಾಕ್ಕೊಳ್ಳಲ್ಲ ಅಂದರೆ ದೊಣ್ಣೆ ತೊಗೊಂಡು ಹೊಡಿತಾರೆ. ಅದು ಗಾಯ ಆಗ್ತದೆ, ನೊಂದು ಬಿಡ್ತದೆ. ಅದು ರಿಕವರ್ ಆಗಬೇಕಾದ್ರೆ 1 ವರ್ಷ, ಆ ವರ್ಷ ಕಾಯಿ ಕೊಡೋಲ್ಲ.
ಮುಂದಿನ ವರ್ಷನೇ ನಾವು ಕೊಡ್ವಿ ಅಲ್ಲಾಡಿಸಿ ದೋಟ್ರಿಯಿಂದ ಅಲ್ಲಾಡಿಸಿ 4,000 ಎಕ್ಕೊಳ್ತೀವಿ ಒಂದೇ ಸಾರಿ ಇಲ್ಲದೆ ಪರವಾಗಿಲ್ಲ. ನಾವು ಹಣ್ಣಾಗಿದ್ದು ಬೀಳಲಿ ಅದನ್ನು ಹೆಕ್ಕೊಂಬಂದು ಇವ್ರಿಗೆ ಬೇಕಾದಷ್ಟು ಪುರ್ಸತ್ತಿರುತ್ತೆ ಬಿಡಿಸಿ ಬೀಜನೂ ಮಾರ್ತೀವಿ. ಆಮೇಲೆ ಹೊಟ್ಟು ಅದನ್ನ ಮೇಕೆ ತಿಂತದೆ, ಅದಕ್ಕೆ ದುಡ್ಡು ಕೊಡ್ತೀವಿ ನಾವು ಅವರಿಗೆ. ಬೀಜ ನಮ್ಮ ಮೇಕೆ ತಿಂತದೆ, ಅದನ್ನು ಇಟ್ಟುಬಿಟ್ಟು ನೀರಲ್ಲಿ ನೆನೆಸ್ಬಿಟ್ಟು ಕೊಟ್ಟರೆ ಫಸ್ಟ್ ಕ್ಲಾಸ್ ನ್ಯೂಟ್ರಿಷಸ್ ಫುಡ್ ಮೇಕೆಗೆ. ನಾವು ತಿನ್ಬೋದು. ಅದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಫಸ್ಟ್ ಕ್ಲಾಸ್ ಇರ್ತದೆ ಕಡಲೆಕಾಯಿ ಬೀಜ ಇದ್ದರೆ. ಇದೆಲ್ಲ ಮಾಡಿದಾಗ ಅವರಿಗೆ ಬೇಸಿಗೆಯಲ್ಲಿ ಏನೂ ಕೆಲಸ ಸಿಕ್ತು. ಅವರಿಗೆ ಎಲ್ಲ ಆರ್ಗ್ಯಾನಿಕ್ಕು ಇಷ್ಟಾದರೆ ಅಷ್ಟು ಕೊಡ್ತೀವಿ. ಮುಂದಿನ ದಿವಸದಲ್ಲಿ ಇನ್ನೇನೇನು ಕೊಡ್ತೀವಿ ಗೊತ್ತಿಲ್ಲ. ಹೆಸರು ಕಾಳು, ಅಲಸಂದೆ ಕಾಳು, ಅವರೆಕಾಳು, ಬೇಳೆ ಬೇಕಾದರೆ ಬೇಳೆ ಮಾಡಿ, ಮೊಳಕೆ ಕಟ್ಟಬೇಕಾದ್ರೆ ಮೊಳಕೆ ಕಟ್ಟಿ, ಅವ್ರಿಗೆಲ್ಲ ಬಿಡುವಿರಲ್ಲ. ಬಿಸ್ನೆಸ್ ಎಲ್ಲ ಎಂಪ್ಲಾಯ್ಮೆಂಟ್ ಅಲ್ಲ. ನಾವೆಲ್ಲ ಮಾಡಿಕೊಟ್ರೆ ಅದು ಸುಲಭ ಆಯಿತಾ. ಆಮೇಲೆ ಯಾವುದೋ ಇನ್ಆರ್ಗ್ಯಾನಿಕ್ಕು ಕೆಮಿಕಲ್ ಹಾಕಿದ ಬಾಳೆಹಣ್ಣು ತಿಂದೆ ಎಲ್ಲ ಒಳ್ಳೆ ಸಿಗ್ತಾ. ಸುಮಾರು 9 ತಿಂಗಳು ಸಪೋಟ ಸಿಗ್ತದೆ ನಂದು. ಆಮೇಲೆ ಸುಮಾರು 6 ತಿಂಗಳು ವರ್ಷದಲ್ಲಿ ಸೀಬೆಹಣ್ಣು ಸಿಗ್ತದೆ. ವರ್ಷ ಎಲ್ಲ ಮನೆ ಒಂದು 25 ಗಿಡ ಪಪ್ಪಾಯ ಗಿಡ ತರಿಸಿದ್ದೀನಿ. ಅದು ಸರಿಯಾಗಿ ಬೆಳೆಸ್ಕೊಟ್ರೆ ನಮಗೆ 25ರಲ್ಲೇ ವಾರಕ್ಕೊಂದು 20 kg ಕೊಡ್ಬೋದು ನಾನು ಆರ್ಗ್ಯಾನಿಕ್ಕು ಪಪ್ಪಾಯ. ಆಮೇಲೆ ಮಾವಿನ ಹಣ್ಣು ಕಾಲದಲ್ಲಿ 4 ತಿಂಗಳು ಮಾವಿನ ಹಣ್ಣು ಕೊಡ್ಬೋದು. ಅವ್ರಿಗೆ ಒಂದು ಕೆಲಸ ಕೊಡ್ತೇನೆ ಇದೆಲ್ಲ ಪ್ರೊಸೆಸ್ ಮಾಡಲಿಕ್ಕೆ. ಆಮೇಲೆ ದುಡ್ಡು ಸಿಗ್ತದೆ. ಅವ್ರದ್ದು ಪ್ರಾಡಕ್ಟ್ ಕೆಲವು ಕೊಂಡ್ಕೊಳ್ತೀನಿ. ರಾಗಿ ಕ್ಲೀನ್ ಮಾಡಿಸಿ ರಾಗಿ ಹಿಟ್ಟು ಮಾಡಿಕೊಡ್ರು ಅಂತ ಹೇಳ್ತೀನಿ. ಬೀಸಿಬಿಟ್ಟು 40 ರೂಪಾಯಿ ಕೊಡ್ತಾರೆ ಬೀಸಿದ್ದಾದರೆ. ಕೆಲಸ ಇದೆ ಅವ್ರಿಗೆ, ಏನು ಕೆಲಸ ಇಲ್ಲ, ಸುಮ್ಮನೆ ಇರ್ತಾರೆ. ಅದನ್ನು ಹೊತ್ಕಳಿಯೋಕೆ ಇನ್ನೇನೇನೋ ಖರ್ಚುಗಳು ಮನೆಯಲ್ಲೇ ತೊಡಗಿಸ್ಕೋಬೋದು. ಹೀಗೆ ಮಾಡಿ ಆಮೇಲೆ ನಮ್ಮ ಇದು ನೋಡಿ ಲಾಭ ನೋಡಿ ಉಳಿದವರು ನಮ್ಮ ಜೊತೆಗೆ ಬರ್ಬೋದು. ತರಕಾರಿ ಬೆಳೆಯೋರು ಇನ್ನೊಬ್ಬರು ಅವಾಗ ಇನ್ನೂ ಹೆಚ್ಚು ಜನರಿಗೆ ಅವಕ್ಕೆ ಅನುಕೂಲ ಆಗ್ತದೆ. ಇದು ಇಷ್ಟೇ ಕನ್ಸ್ಯೂಮರ್ ಅವರು. ಆಮೇಲೆ ನಮಗೂ ಅವ್ರಿಗೆ ಒಳ್ಳೆಯ ಬಾಂಧವ್ಯ ಇರ್ತದೆ. ಆಮೇಲೆ ಬಿಡುವಿದ್ದಾಗ ರಜೆ ಇದ್ದಾಗ ಬನ್ನಿ ಅಂತ ಇನ್ವೈಟ್ ಮಾಡ್ತೀವಿ. ಇಲ್ಲಿ ಮಕ್ಕಳು ಎಲ್ಲ ಬಂದು ಹೊತ್ತು ಕಳೀತಾರೆ, ಊಟ ಮಾಡ್ತಾರೆ. ಅದಕ್ಕೆ ಚಾರ್ಜಸ್ ತೊಗೊಳ್ತೀವಿ, ಫಿಟ್ ಏನು ಕೊಡೋಲ್ಲ. ಅವ್ರಿಗೂ ಒಂದು ಸುಖವಾದ ಹಾಲಿಡೇ ಆಯಿತು. ತೋಟ ಎಲ್ಲ ಓಡಾಡಿಕೊಂಡು ಇನ್ನೂ ಸ್ವಲ್ಪ ಪ್ರಾಣಿಗಳು ಪಕ್ಷಿಗಳು ತಂದುಬಿಟ್ರೆ ಆಟ ಆಯಿತು ಮಕ್ಕಳಿಗೆ. ನಮ್ಮ ಬಾತುಕೋಳಿ ಸಾಕು ಅವ್ರಿಗೆ ಎಂಟರ್ಟೈನ್ಮೆಂಟ್ಗೆ ಮಕ್ಕಳಿಗೆ. ನಮ್ಮ ಮೇಕೆಗೆ ಹುಲ್ಲು ಕೊಡೋದು ಸಾಕು ಅವ್ರಿಗೆ ಎಂಟರ್ಟೈನ್ಮೆಂಟು. ಅವರೇ ತಿನ್ನಿಸ್ತಾರೆ ಅದಕ್ಕೆ ಕಿಟಕಿಯಲ್ಲಿ. ಇದೆಲ್ಲ ಮಾಡೋದ್ರಿಂದ ಮಕ್ಕಳಿಗೂ ಒಂದು ಆಸೆ ಬೆಳೀತದೆ, ಬಾಂಧವ್ಯ ಬೆಳೀತದೆ. ನಮ್ಮ ಮಕ್ಕಳಿಗೊಂದು ಎಕ್ಸ್ಪೋಜರ್ ಸಿಗ್ತದೆ, ಒಡನಾಟ ಅಷ್ಟು 100 ಜನ ಮಕ್ಕಳ ಜೊತೆಯಲ್ಲಿ. ಇದು ಶುರು ಮಾಡೋದು ಹೀಗೆ. ಇದೆಲ್ಲ ಆಮೇಲೆ ಮೊದಲು ರೈತರು ಆಸಕ್ತಿ ಮೂಡಲಿ, ಆ ವಿಷ ಬಿಟ್ಟು ಇದಕ್ಕೆ ಬರಲಿ. ಆಮೇಲೆ ಇದೆಲ್ಲ ಗ್ರ್ಯಾಜುವಲಾಗಿ ಬರ್ತದೆ. ನನಗೆ 3-4 ವರ್ಷದಲ್ಲಿ ನನ್ನ ಆಸೆಗಳೆಲ್ಲ ಈಡೇರಿಸ್ತೀನಿ ಅನ್ನೋ ಧೈರ್ಯ ಇದೆ. ಅಂದುಗೆ ಕಿರುಗೆಜ್ಜೆ ನಲಿದಾಡಿಸಿ ಬಾರೋ ಅರವಿಂದ ನಯನ ಗೋವಿಂದ ನಿಬಾರೋ, ಅರವಿಂದ ನಯನ ಗೋವಿಂದ ನಿಬಾರೋ, ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ, ನೋಡುವೆ ಮನದಣಿಯೇ.